ಗಲ್ಫ್ ರಾಷ್ಟ್ರಗಳಲ್ಲಿ ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ಹಾಗೂ ಅಮೆರಿಕದಲ್ಲಿ ದೊಡ್ಡ ಮಟ್ಟದ ಒಂದು ಯುದ್ಧದ ವಾತಾವರಣ ಆಗಿದೆ. ಅಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ಗಳ ಮೇಲೆ ಕ್ಷಿಪಣಿಗಳ ದಾಳಿಯನ್ನ ಮಾಡಿದ್ರೆ, ಇರಾನ್ ಕೂಡ ಏನು ಅಮೆರಿಕಾಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ನೆಲೆಗಳ ಮೇಲೆ ಯುದ್ಧದ ದಾಳಿಯನ್ನ ಮಾಡ್ತಾ ಇದೆ. ಸದ್ಯಕ್ಕೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಕುವೈತ್ ಹಾಗೂ ಅಬುದಾಬಿ ಸೇರಿದಂತೆ ಏನು ಎಲ್ಲ ರೀತಿಯಾದಂತಹ ಆ ಒಂದು ಗಲ್ಫ್ ರಾಷ್ಟ್ರಗಳಲ್ಲಿ ಏನಿದೆ ಅಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ದುಬೈಲಿ ಕೂಡ ಅದು ಮಿಸೈಲ್ಗಳ ಹಾರಾಟ ಆಗ್ತಾ ಇದೆ. ದುಬೈನ ಕೆಲವೊಂದಿಷ್ಟು ಭಾಗಗಳಲ್ಲಿ ಕೂಡ ಈ ದಾಳಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳ್ಪಟ್ವಿ. ನೀವು ನೋಡ್ತಾ ಇರಬಹುದು, ಸಾಕಷ್ಟು ಜನರು ದುಬೈಯಿಂದ ಕೂಡ ಬರ್ತಾ ಇರುವುದನ್ನ ನೀವು ನೋಡ್ತಾ ಇದ್ದೀರಾ. ಈಗ ಸಮಯ ಸುಮಾರು 3:30 4 ಗಂಟೆ ಆಗ್ಲಿಕ್ಕೆ ಬಂತು. ಅಂದ್ರೆ ಮೊದಲು ಎಲ್ಲ ಫ್ಲೈಟ್ಗಳ ಸಮಸ್ಯೆ ಆಗಿತ್ತು. ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ದುಬೈಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಅಲ್ಲಿರುವಂತಹ ಒಂದು ಏನು ನಿವಾಸಿ ಇದ್ರು ಅಂದ್ರೆ ಬೇರೆ ದೇಶದಿಂದ ಬಂದಿರುವಂತಹ ಎಲ್ಲರನ್ನು ಕೂಡ ಸೇಫೆಸ್ಟ್ ಆಗಿ ಅವರವರ ಒಂದು ದೇಶಕ್ಕೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ದುಬೈಯಿಂದ ಬಂದಿರುವಂತಹ ಕನ್ನಡಿಗರು ರಿಪಬ್ಲಿಕ್ ಕನ್ನಡದ ಎದುರು ಹಂಚಿಕೊಳ್ತಾ ಇದ್ರು. ಅಂದ್ರೆ ದೊಡ್ಡ ಮಟ್ಟದ ಏನು ಸಮಸ್ಯೆ ಆಗಿಲ್ಲ, ಅಲ್ಲಿ ಮಿಸೈಲ್ಗಳ ಹಾರಾಟ ಆಗ್ತಾ ಇದೆ, ಬಟ್ ಆದ್ರೆ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದ ಸಮಸ್ಯೆ ಆಗಿಲ್ಲ. ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅಲ್ಲಿ ನಾವು ಉಳ್ಕೊಳ್ಳುವಂತ ವ್ಯವಸ್ಥೆ ಆಗಿರ್ಬೋದು. ಯಾಕಂದ್ರೆ ನಮಗೆ ಆ ಒಂದು ಸದ್ದುಗಳು ಕೇಳ್ತಾ ಇತ್ತು, ಮಿಸೈಲ್ಗಳ ಹಾರಾಟಗಳ ಸದ್ದು ಕೇಳ್ತಾ ಇತ್ತು, ಆದ್ರೂ ನಮಗೆ ಭಯ ಆಗ್ತಾ ಇತ್ತು. ಆದ್ರೆ ಯಾವುದೇ ರೀತಿಯಾದಂತಹ ನಮ್ಮಗಳಿಗೆ ಸಮಸ್ಯೆ ಆಗಿಲ್ಲ, ನಮ್ಮ ಮನೆಗಳಿಗೂ ಕೂಡ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದು ಕೂಡ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ಒಬ್ಬರು ಕನ್ನಡಿಗರು ದುಬೈಯಿಂದ ಬರ್ತಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ದುಬೈ ಸದ್ಯದ ಸಿಚುವೇಶನ್ ಏನಿದೆ? ಇವಾಗ ನಾರ್ಮಲ್ ಆಗಿದೆ, ಬಟ್ ನಾನು ಸ್ಟಕ್ ಆಗಿರೋದು 28 ಇಂದ ಸ್ಯಾಟರ್ಡೇಯಿಂದ. ನಾನು US ಹೋಗಬೇಕಿತ್ತು, ಬಟ್ ನಾನು ಮತ್ತೆ ರಿಟರ್ನ್ ಬಂದಿದ್ದೀನಿ. ಸೊ 28 ಅಲ್ಲೇ ಹೋಟೆಲಲ್ಲಿದ್ದೆ. ಸೊ ಎಮಿರೇಟ್ಸ್ ಅವರೇ ಮಾಡಿಕೊಟ್ಟಿದ್ದು ಹೋಟೆಲು, ಮತ್ತು ಊಟ ಎಲ್ಲ ಚೆನ್ನಾಗಿತ್ತು ಅಲ್ಲಿ ಎಲ್ಲ, ಬಟ್ ಭಯದ ವಾತಾವರಣ ಇತ್ತು. ಸೊ ನಾನು ಬುರ್ಜ್ ಖಲೀಫಾ ಹತ್ರನೇ ಇದ್ದೆ. ಸೊ ಅಲ್ಲಿಂದ ಗೊತ್ತಾಗ್ತಿತ್ತು ಸ್ವಲ್ಪ ಹೊಗೆ ಬರೋದು, ಡ್ರೋನ್ ಅವೆಲ್ಲ ಬರೋದು, ಅದೆಲ್ಲ ಕೆಲವೊಂದಿಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ. ಬುರ್ಜ್ ಖಲೀಫಾದ ಪಕ್ಕದಲ್ಲಿರುವಂತಹ ರಸ್ತೆಗೆ ಮಿಸೈಲ್ಗಳು ಬಿದ್ದು ದೊಡ್ಡ ಪ್ರಮಾಣದ ಹಾನಿಯಾಗಿದೆ ಅನ್ನುವಂಥ. ಇಲ್ಲ, ಅದೆಲ್ಲ ಸುಳ್ಳು. ನಾನು ಅಲ್ಲೇ ಇದ್ದೆ, ನಾನು ಹೋಗಿದ್ದೆ, ನನ್ನ ಹತ್ರ ವಿಡಿಯೋಸ್ ಇದೆ. ನಾನು ಬುರ್ಜ್ ಖಲೀಫಾ ಹತ್ರ ಹೋಗಿ ಮೇಲೆ ಹೋಗೋಕ್ಕೂ ಟ್ರೈ ಮಾಡಿದೆ, ಬಟ್ ಭಯ ಇತ್ತಂತ ಹೋಗಿಲ್ಲ. ಬಟ್ ಒಳಗಡೆ ಹೋಗಿ ಅಲ್ಲಿ ಲೈಟಿಂಗ್ಸ್ ಎಲ್ಲ ಇತ್ತು ನಿನ್ನೆ ನೈಟು. ಬಟ್ ನಿನ್ನೆ ಫಸ್ಟ್ ಡೇ 28ಗೆ ಸ್ವಲ್ಪ ಭಯದ ವಾತಾವರಣ ಇತ್ತು. ಅವತ್ತು ರಾತ್ರಿ ಅವರು ಎಮರ್ಜೆನ್ಸಿ ಅಲರ್ಟ್ಸ್ ಎಲ್ಲ ಮೊಬೈಲ್ಗೆ ಅದೆಲ್ಲ ಕಳಿಸಿದ್ರು. ಬಟ್ ಆಫ್ಟರ್ 1st ಮಾರ್ಚ್ ಎವ್ರಿಥಿಂಗ್ ಈಸ್ ಸ್ಟೇಬಲ್, ಆ್ಯಂಡ್ 2nd ಮಾರ್ಚ್ ಎಲ್ಲ ಚೆನ್ನಾಗಿತ್ತು. ನಿಮ್ಮ ಕಣ್ಣಿಗೆ ಕಾಣ್ತಾ ಇತ್ತಾ ಮಿಸೈಲ್ಗಳ ಹಾರಾಟ ಅಥವಾ ಸೌಂಡ್ ಏನಾದರೂ ಮಿಸೈಲ್ಗಳ ಸೌಂಡ್ಗಳೇನು? 28ಗೆ ಅಷ್ಟೇ ಕಂಡಿದ್ದು, ಮತ್ತು ಆಮೇಲೆ ಏನೂ ಕಂಡಿಲ್ಲ. ನಾನು ಅಲ್ಲೇ ಇದ್ದೆ, ಬುರ್ಜ್ ಖಲೀಫಾ ಹತ್ರನೇ ನನ್ನ ಹೋಟೆಲ್ ಇತ್ತು, ಬಟ್ ಆಮೇಲೆ ಏನೂ ಕಂಡಿಲ್ಲ. ಬಟ್ ನ್ಯೂಸಲ್ಲಿ ಬರ್ತಿತ್ತು, ಅಲ್ಲಿ ಲೋಕಲ್ ನ್ಯೂಸಲ್ಲಿ ಎಲ್ಲ ಬರ್ತಿತ್ತು, ಎಲ್ಲಿ ಏನಾಗ್ತಿದೆ ಅಂತ ಎಲ್ಲ ಹೇಳ್ಕೊಡ್ತಿದ್ರು ಅವರು. ಅಂದರೆ ಅಲ್ಲೇ ನ್ಯೂಸಲ್ಲಿ ನೋಟಿಫಿಕೇಶನ್ ಟ್ವಿಟರಲ್ಲಿ ಬರ್ತಿತ್ತು. ಅವ್ರು ಇದು ಯಾವುದು ದುಬೈ ಪೊಲೀಸು, ದುಬೈ ನ್ಯೂಸು, ಗಾಲ್ಫ್ ನ್ಯೂಸಲ್ಲಿ ಎಲ್ಲ ಎಲ್ಲಿ ಏನು ಡ್ರೋನ್ ಅಟ್ಯಾಕ್ ಆಗಿದೆ ಏನಿದೆ ಅವರೆಲ್ಲ ಡೀಟೇಲ್ ಆಗಿ ಕೊಡ್ತಿದ್ರು ಅಲ್ಲಿ. ಮತ್ತು ಎಮಿರೇಟ್ಸ್ ಅವರೇ ನಮಗೆ ಹೋಟೆಲ್ ಮಾಡಿಕೊಟ್ಟು, ಮತ್ತು ನಾನು US ಹೋಗ್ತಿದ್ದೆ. ನಂದು 28ಗೆ US ಹೋಗಿ ನಾನು ಇರಾನ್ ತನಕ ಹೋಗಿ ನಾನು ಯೂಟರ್ನ್ ಆಗಿದ್ದು. ನಾನು 4 ಅವರ್ಸ್ 6 ಅವರ್ಸ್ ನಾನು ಫ್ಲೈಟಲ್ಲೇ ಇದ್ದೆ. ಆಮೇಲೆ ರಿಟರ್ನ್ ಮತ್ತೆ ದುಬೈ ಬಂದು ಮತ್ತೆ ಅಲ್ಲಿಂದ ಬ್ಯಾಗ್ಸ್ ತಗೊಂಡು ಮತ್ತೆ ಹೋಟೆಲ್ಗೆ ಹೋಗಿದ್ದು. ದುಬೈಲಿರೋರಿಗೆ ಅಷ್ಟು ದೊಡ್ಡ ಪ್ರಮಾಣದ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ. ಫಸ್ಟ್ ಡೇ ಸಮಸ್ಯೆ ಆಗಿದ್ದು, ಬಿಕಾಸ್ ತುಂಬ ಹೊತ್ತು ಕ್ಯೂ ಅಲ್ಲಿ ನಿಂತು ಬ್ಯಾಗ್ ತಗೊಂಡು ಮತ್ತೆ ಅಲ್ಲಿಂದ ಹೋಗಿ ಅಲ್ಲಿಂದ ಏರ್ಪೋರ್ಟ್ ವೆಕೇಟ್ ಮಾಡಿ ಅಲ್ಲಿಂದ ನೀವು ಹೋಗೋ ಟೈಮಿಗೆ ತುಂಬ ಪ್ರಾಬ್ಲಮ್ಸ್ ಆಗಿದೆ. ಬಟ್ ಆಮೇಲೆ ಹೋಟೆಲಲ್ಲಿ ಎಲ್ಲ ನಾರ್ಮಲ್ ಆಗಿತ್ತು. ಬಟ್ ಭಯ ಇತ್ತು, ಹೋಟೆಲಿಂದ ಹೊರಗಡೆ ಯಾರೂ ಬರಲಿಲ್ಲ. ಗೋವಿಂದ್ ಪವಾರ್. ಗೋವಿಂದ್ ಅಂತ ಮಾತಾಡಿದ್ದನ್ನ ನೀವು ನೋಡಿದ್ರಿ. ಅಂದ್ರೆ ನಾವು ಕೂಡ ದುಬೈಯಿಂದ ಬಂದ್ವಿ, ಅಷ್ಟು ದೊಡ್ಡ ಪ್ರಮಾಣದ ಏನು ಹಾನಿ ಆಗಿಲ್ಲ. ಅಂದ್ರೆ ಸೌಂಡ್ಗಳು ಕೇಳ್ತಾ ಇತ್ತು, ಅಂದ್ರೆ ಅಲ್ಲಿ ಕೂಡ ಯುದ್ಧದ ವಾತಾವರಣ ಇತ್ತು, ಕೆಲವೊಂದಿಷ್ಟಕ್ಕೆ ಸಮಸ್ಯೆ ಆಯಿತು. ಆದ್ರೆ ಬೇರೆ ಬೇರೆ ವಿಚಾರಗಳಿಗೆ ದುಬೈಯಲ್ಲಿರುವಂತಹ ಸರ್ಕಾರ ನಮಗೆ ಸಪೋರ್ಟ್ ಅನ್ನು ಮಾಡಿತು ಅನ್ನುವಂಥದ್ದು ಕೂಡ ಕನ್ನಡಿಗರ ಮಾತಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗಲ್ಫ್ ರಾಷ್ಟ್ರಗಳಲ್ಲಿ ಅಂದ್ರೆ ಇರಾನ್ ಮತ್ತೆ ಇಸ್ರೇಲ್ ಹಾಗೂ ಅಮೆರಿಕದಲ್ಲಿ ದೊಡ್ಡ ಮಟ್ಟದ ಒಂದು ಯುದ್ಧದ ವಾತಾವರಣ ಆಗಿದೆ. ಅಂದ್ರೆ ಇಸ್ರೇಲ್ ಮತ್ತು ಅಮೆರಿಕ ಇರಾನ್ಗಳ ಮೇಲೆ ಕ್ಷಿಪಣಿಗಳ ದಾಳಿಯನ್ನ ಮಾಡಿದ್ರೆ, ಇರಾನ್ ಕೂಡ ಏನು ಅಮೆರಿಕಾಗೆ ಸಂಬಂಧಪಟ್ಟ ಕೆಲವೊಂದಿಷ್ಟು ನೆಲೆಗಳ ಮೇಲೆ ಯುದ್ಧದ ದಾಳಿಯನ್ನ ಮಾಡ್ತಾ ಇದೆ. ಸದ್ಯಕ್ಕೆ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಕುವೈತ್ ಹಾಗೂ ಅಬುದಾಬಿ ಸೇರಿದಂತೆ ಏನು ಎಲ್ಲ ರೀತಿಯಾದಂತಹ ಆ ಒಂದು ಗಲ್ಫ್ ರಾಷ್ಟ್ರಗಳಲ್ಲಿ ಏನಿದೆ ಅಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ದುಬೈಲಿ ಕೂಡ ಅದು ಮಿಸೈಲ್ಗಳ ಹಾರಾಟ ಆಗ್ತಾ ಇದೆ. ದುಬೈನ ಕೆಲವೊಂದಿಷ್ಟು ಭಾಗಗಳಲ್ಲಿ ಕೂಡ ಈ ದಾಳಿಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಕೇಳ್ಪಟ್ವಿ. ನೀವು ನೋಡ್ತಾ ಇರಬಹುದು, ಸಾಕಷ್ಟು ಜನರು ದುಬೈಯಿಂದ ಕೂಡ ಬರ್ತಾ ಇರುವುದನ್ನ ನೀವು ನೋಡ್ತಾ ಇದ್ದೀರಾ. ಈಗ ಸಮಯ ಸುಮಾರು
ಸುಮಾರು 3:30 4 ಗಂಟೆ ಆಗ್ಲಿಕ್ಕೆ ಬಂತು. ಅಂದ್ರೆ ಮೊದಲು ಎಲ್ಲ ಫ್ಲೈಟ್ಗಳ ಸಮಸ್ಯೆ ಆಗಿತ್ತು. ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ದುಬೈಯಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಅಲ್ಲಿರುವಂತಹ ಒಂದು ಏನು ನಿವಾಸಿ ಇದ್ರು ಅಂದ್ರೆ ಬೇರೆ ದೇಶದಿಂದ ಬಂದಿರುವಂತಹ ಎಲ್ಲರನ್ನು ಕೂಡ ಸೇಫೆಸ್ಟ್ ಆಗಿ ಅವರವರ ಒಂದು ದೇಶಕ್ಕೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಕೂಡ ದುಬೈಯಿಂದ ಬಂದಿರುವಂತಹ ಕನ್ನಡಿಗರು ರಿಪಬ್ಲಿಕ್ ಕನ್ನಡದ ಎದುರು ಹಂಚಿಕೊಳ್ತಾ ಇದ್ರು. ಅಂದ್ರೆ ದೊಡ್ಡ ಮಟ್ಟದ ಏನು ಸಮಸ್ಯೆ ಆಗಿಲ್ಲ, ಅಲ್ಲಿ ಮಿಸೈಲ್ಗಳ ಹಾರಾಟ ಆಗ್ತಾ ಇದೆ, ಬಟ್ ಆದ್ರೆ ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದ ಸಮಸ್ಯೆ ಆಗಿಲ್ಲ. ನಮ್ಮನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ. ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅಲ್ಲಿ ನಾವು ಉಳ್ಕೊಳ್ಳುವಂತ ವ್ಯವಸ್ಥೆ ಆಗಿರ್ಬೋದು. ಯಾಕಂದ್ರೆ ನಮಗೆ ಆ ಒಂದು ಸದ್ದುಗಳು ಕೇಳ್ತಾ ಇತ್ತು, ಮಿಸೈಲ್ಗಳ ಹಾರಾಟಗಳ ಸದ್ದು ಕೇಳ್ತಾ ಇತ್ತು, ಆದ್ರೂ ನಮಗೆ ಭಯ ಆಗ್ತಾ ಇತ್ತು. ಆದ್ರೆ ಯಾವುದೇ ರೀತಿಯಾದಂತಹ ನಮ್ಮಗಳಿಗೆ ಸಮಸ್ಯೆ ಆಗಿಲ್ಲ, ನಮ್ಮ ಮನೆಗಳಿಗೂ ಕೂಡ ಸಮಸ್ಯೆ ಆಗಿಲ್ಲ ಅನ್ನುವಂಥದ್ದು ಕೂಡ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಕೂಡ ಒಬ್ಬರು ಕನ್ನಡಿಗರು ದುಬೈಯಿಂದ ಬರ್ತಿದ್ದಾರೆ, ಅವ್ರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸರ್, ದುಬೈ ಸದ್ಯದ ಸಿಚುವೇಶನ್ ಏನಿದೆ? ಇವಾಗ ನಾರ್ಮಲ್ ಆಗಿದೆ, ಬಟ್ ನಾನು ಸ್ಟಕ್ ಆಗಿರೋದು 28th ಇಂದ, ಸ್ಯಾಟರ್ಡೇಯಿಂದ. ನಾನು US ಹೋಗಬೇಕಿತ್ತು, ಬಟ್ ನಾನು ಮತ್ತೆ ರಿಟರ್ನ್ ಬಂದಿದ್ದೀನಿ. ಸೊ 28th ಇಂದ ಅಲ್ಲೇ ಹೋಟೆಲಲ್ಲಿದ್ದೆ. ಸೊ ಎಮಿರೇಟ್ಸ್ ಅವರೇ ಮಾಡಿಕೊಟ್ಟಿದ್ದು ಹೋಟೆಲು, ಮತ್ತು ಊಟ ಎಲ್ಲ ಚೆನ್ನಾಗಿತ್ತು ಅಲ್ಲಿ ಎಲ್ಲ, ಬಟ್ ಭಯದ ವಾತಾವರಣ ಇತ್ತು. ಸೊ ನಾನು ಬುರ್ಜ್ ಖಲೀಫಾ ಹತ್ರನೇ ಇದ್ದೆ. ಸೊ ಅಲ್ಲಿಂದ ಗೊತ್ತಾಗ್ತಿತ್ತು ಸ್ವಲ್ಪ ಹೊಗೆ ಬರೋದು, ಡ್ರೋನ್ ಅವೆಲ್ಲ ಬರೋದು, ಅದೆಲ್ಲ ಒಂದು ಕೆಲವೊಂದಿಷ್ಟು ವಿಡಿಯೋಗಳು ಹರಿದಾಡ್ತಾ ಇದೆ. ಬುರ್ಜ್ ಖಲೀಫಾದ ಪಕ್ಕದಲ್ಲಿರುವಂತಹ ರಸ್ತೆಗೆ ಮಿಸೈಲ್ಗಳು ಬಿದ್ದು ದೊಡ್ಡ ಪ್ರಮಾಣದ ಹಾನಿಯಾಗಿದೆ ಅನ್ನುವಂಥ. ಇಲ್ಲ, ಅದೆಲ್ಲ ಸುಳ್ಳು. ನಾನು ಅಲ್ಲೇ ಇದ್ದೆ, ನಾನು ಹೋಗಿದ್ದೆ, ನನ್ನ ಹತ್ರ ವಿಡಿಯೋಸ್ ಇದೆ. ನಾನು ಬುರ್ಜ್ ಖಲೀಫಾ ಹತ್ರ ಹೋಗಿ ಮೇಲೆ ಹೋಗೋಕ್ಕೂ ಟ್ರೈ ಮಾಡಿದೆ, ಬಟ್ ಭಯ ಇತ್ತಂತ ಹೋಗಿಲ್ಲ. ಬಟ್ ಒಳಗಡೆ ಹೋಗಿ ಅಲ್ಲಿ ಲೈಟಿಂಗ್ಸ್ ಎಲ್ಲ ಇತ್ತು ನಿನ್ನೆ ನೈಟು. ಬಟ್ ನಿನ್ನೆ ಫಸ್ಟ್ ಡೇ 28th ಸ್ವಲ್ಪ ಭಯದ ವಾತಾವರಣ ಇತ್ತು. ಅವತ್ತು ರಾತ್ರಿ ಅವರು ಎಮರ್ಜೆನ್ಸಿ ಅಲರ್ಟ್ಸ್ ಎಲ್ಲ ಮೊಬೈಲ್ಗೆ ಅದೆಲ್ಲ ಕಳಿಸಿದ್ರು. ಬಟ್ ಆಫ್ಟರ್ 1st March ಎವ್ರಿಥಿಂಗ್ ಈಸ್ ಸ್ಟೇಬಲ್, ಆ್ಯಂಡ್ 2nd March ಎಲ್ಲ ಚೆನ್ನಾಗಿತ್ತು. ನಿಮ್ಮ ಕಣ್ಣಿಗೆ ಕಾಣ್ತಾ ಇತ್ತಾ ಮಿಸೈಲ್ಗಳ ಹಾರಾಟ ಅಥವಾ ಸೌಂಡ್ ಏನಾದರೂ ಮಿಸೈಲ್ಗಳ ಸೌಂಡ್ಗಳೇನು? 28th ಅಷ್ಟೇ ಕಂಡಿದ್ದು, ಮತ್ತು ಆಮೇಲೆ ಏನೂ ಕಂಡಿಲ್ಲ. ನಾನು ಅಲ್ಲೇ ಇದ್ದೆ, ಬುರ್ಜ್ ಖಲೀಫಾ ಹತ್ರನೇ ನನ್ನ ಹೋಟೆಲ್ ಇತ್ತು, ಬಟ್ ಆಮೇಲೆ ಏನೂ ಕಂಡಿಲ್ಲ. ಬಟ್ ನ್ಯೂಸಲ್ಲಿ ಬರ್ತಿತ್ತು, ಅಲ್ಲಿದ್ದ ಲೋಕಲ್ ನ್ಯೂಸಲ್ಲಿ ಎಲ್ಲ ಬರ್ತಿತ್ತು, ಎಲ್ಲಿ ಏನಾಗ್ತಿದೆ ಅಂತ ಎಲ್ಲ ಹೇಳ್ಕೊಡ್ತಿದ್ರು ಅವರು. ಅಂದರೆ ಅಲ್ಲೇ ನ್ಯೂಸಲ್ಲಿ ನೋಟಿಫಿಕೇಶನ್ ಟ್ವಿಟರಲ್ಲಿ ಬರ್ತಿತ್ತು. ಅವ್ರು ಇದು ಯಾವುದು ದುಬೈ ಪೊಲೀಸು, ದುಬೈ ನ್ಯೂಸು, ಗಾಲ್ಫ್ ನ್ಯೂಸಲ್ಲಿ ಎಲ್ಲ ಎಲ್ಲಿ ಏನು ಡ್ರೋನ್ ಅಟ್ಯಾಕ್ ಆಗಿದೆ ಏನಿದೆ ಅವರೆಲ್ಲ ಡೀಟೇಲ್ ಆಗಿ ಕೊಡ್ತಿದ್ರು ಅಲ್ಲಿ. ಮತ್ತು ಎಮಿರೇಟ್ಸ್ ಅವರೇ ನಮಗೆ ಹೋಟೆಲ್ ಮಾಡಿಕೊಟ್ಟು, ಮತ್ತು ನಾನು US ಹೋಗ್ತಿದ್ದೆ. ನಂದು 28th US ಹೋಗಿ ನಾನು ಇರಾನ್ ತನಕ ಹೋಗಿ ನಾನು ಯೂಟರ್ನ್ ಆಗಿದ್ದು. ನಾನು 4 hours 6 hours ನಾನು ಫ್ಲೈಟಲ್ಲೇ ಇದ್ದೆ. ಆಮೇಲೆ ರಿಟರ್ನ್ ಮತ್ತೆ ದುಬೈ ಬಂದು ಮತ್ತೆ ಅಲ್ಲಿಂದ ಬ್ಯಾಗ್ಸ್ ತಗೊಂಡು ಮತ್ತೆ ಹೋಟೆಲ್ಗೆ ಹೋಗಿದ್ದು. ದುಬೈಲಿರೋರಿಗೆ ಅಷ್ಟು ದೊಡ್ಡ ಪ್ರಮಾಣದ ಯಾವುದೇ ರೀತಿಯ ಸಮಸ್ಯೆ ಆಗಿಲ್ಲ. ಫಸ್ಟ್ ಡೇ ಸಮಸ್ಯೆ ಆಗಿದ್ದು, ಬಿಕಾಸ್ ತುಂಬ ಹೊತ್ತು ಕ್ಯೂ ಅಲ್ಲಿ ನಿಂತು ಬ್ಯಾಗ್ ತಗೊಂಡು ಮತ್ತೆ ಅಲ್ಲಿಂದ ಹೋಗಿ ಅಲ್ಲಿಂದ ಏರ್ಪೋರ್ಟ್ ವೆಕೇಟ್ ಮಾಡಿ ಅಲ್ಲಿಂದ ನೀವು ಹೋಗೋ ಟೈಮಿಗೆ ತುಂಬ ಪ್ರಾಬ್ಲಮ್ಸ್ ಆಗಿದೆ. ಬಟ್ ಆಮೇಲೆ ಹೋಟೆಲಲ್ಲಿ ಎಲ್ಲ ನಾರ್ಮಲ್ ಆಗಿತ್ತು. ಬಟ್ ಭಯ ಇತ್ತು, ಹೋಟೆಲಿಂದ ಹೊರಗಡೆ ಯಾರೂ ಬರಲಿಲ್ಲ. ಗೋವಿಂದ್ ಪವಾರ್. ಗೋವಿಂದ್ ಅಂತ ಮಾತಾಡಿದ್ದನ್ನ ನೀವು ನೋಡಿದ್ರಿ. ಅಂದ್ರೆ ನಾವು ಕೂಡ ದುಬೈಯಿಂದ ಬಂದ್ವಿ, ಅಷ್ಟು ದೊಡ್ಡ ಪ್ರಮಾಣದ ಏನು ಹಾನಿ ಆಗಿಲ್ಲ. ಅಂದ್ರೆ ಸೌಂಡ್ಗಳು ಕೇಳ್ತಾ ಇತ್ತು, ಅಂದ್ರೆ ಅಲ್ಲಿ ಕೂಡ ಯುದ್ಧದ ವಾತಾವರಣ ಇತ್ತು, ಕೆಲವೊಂದಿಷ್ಟಕ್ಕೆ ಸಮಸ್ಯೆ ಆಯಿತು. ಆದ್ರೆ ಬೇರೆ ಬೇರೆ ವಿಚಾರಗಳಿಗೆ ದುಬೈಯಲ್ಲಿರುವಂತಹ ಸರ್ಕಾರ ನಮಗೆ ಸಪೋರ್ಟ್ ಅನ್ನು ಮಾಡಿತು ಅನ್ನುವಂಥದ್ದು ಕೂಡ ಕನ್ನಡಿಗರ ಮಾತಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.